ಗೌರಿಬಿದನೂರಿನ ಹೊರವಲಯದಲ್ಲೊಂದು ಹಳೆಯ ದಾರಿ ಇತ್ತು. ಜನರು ಅದನ್ನು ಗರಡಿಯ ದಾರಿ ಅಂತ ಕರೆಯುತ್ತಿದ್ದರು. 16 ವರ್ಷಗಳಿಂದ ಆ ದಾರಿಯಲ್ಲಿ ಮಲ್ಗಿರೋ ಒಬ್ಬ ಬಡವ ಪೈಲ್ವಾನ್ ದಸರಾ ಹೊತ್ತಿಗೆ ಆತನ ಮೇಲೆ ಶಾಪ ಬಿದ್ದಂತು. ಹಿರಿಯರು ಹೇಳ್ತಾರಂತೆ, ಆ ಪೈಲ್ವಾನ್ ಚೆನ್ನೇಗೌಡ ಅತೀ ಬಲಿಷ್ಠ. ಆದರೆ ಅವನು 7ವ ವರ್ಷ ದಸರಾ ಹಬ್ಬದ ದಿನ ಊರಿನ ಚಿಕ್ಕ ದೇವಾಲಯದಲ್ಲಿ ತಾನು ದೇವರ ಪ್ರತಿಮೆಯ ಮುಂದೆ ತಾನೇ ಅಭಿಷೇಕ ಮಾಡಿಕೊಳ್ಳೋದು ದೇವರಿಗೆ ಅಪಮಾನ ಅಂತ ಊರವರ ಅಭಿಪ್ರಾಯ. ಗರಿಷ್ಠ ದೇವರ ಸೇವೆಯೂ ಅವನ ಅಹಂಕಾರಕ್ಕೆ ತಲೆಬಾಗಿಲ್ಲ. ಆ ದಸರಾದ ರಾತ್ರಿಯೇ ಚೆನ್ನೇಗೌಡ ಹಠದಿಂದ ಹೊರಟ. ಏಕಾಂಗಿಯಾಗಿ ದೇವಾಲಯಕ್ಕೆ ಹೋಯಿ ಪ್ರತಿಮೆ ಮುಂದೆ ನಿಂತು ನೀರಿನಿಂದ ತಾನೇ ತಲೆಯ ಮೇಲೆ ಎರೆದುಕೊಂಡ. ಆ ಕ್ಷಣಕ್ಕೆ ದೇವಾಲಯದ ದೀಪ ತಾನೇ ನಂದಿ ಹೋಯ್ತು. ಹೊತ್ತೊಮ್ಮೆ ಗಾಳಿಯ ಹೊಮ್ಮು. ನಂತ್ರ ಎದ್ದು ಬಂದ ಆತನ ಕಿರುಚಾಟ. ನಾನು ದೇವರಾಗ್ಬೇಕು ಅಂದ್ರೆ ಶಾಪವಪ್ಪ ಅಂತ ಕೂಗಿದ. ಅವನ ಶರೀರ ವಿಕೃತವಾದಂತೆ. ಕೆಂಪು ಕಣ್ಣು, ಮೂಗು ಎದ್ದಂತಿತ್ತು. ಜನರು ದೇವಾಲಯಕ್ಕೆ ಓಡಿ ಬಂದ್ರೆ ಆತನ ದೇಹವಿಲ್ಲ, ತಲೆ ಕಾಣದ ಶರೀರ ಬಾಗಿಲ ಹತ್ತಿರ ಕುಳಿತಿತ್ತು. ಇವತ್ತಿಗೂ ಪ್ರತಿ ದಸರಾ ರಾತ್ರಿ ಆ ಗರಡಿಯ ದಾರಿಯಲ್ಲಿ ತಲೆ ಕಾಣದ ಪೈಲ್ವಾನ್ ಪಕ್ಕದ ಮಾಣಿಯ ಮನೆದ್ವಾರ ತಟ್ತಾನೆ. ಅದೇ ಮನೆಗೆ ಇತ್ತೀಚೆಗಷ್ಟೇ ಬಂದಿದ್ದ ಈಶಾ ಎಂಬ ಬೀಚ್ ಸಿಟಿಯ ಹುಡುಗಿ ಊರಿನ ಎಚ್ಚರಿಕೆಯನ್ನು ಗುರಿಯಾಗಿಟ್ಟಿಲ್ಲ. ಅವಳು ದಸರಾ ರಾತ್ರಿ ಸ್ನೇಹಿತರ ಜೊತೆ ವಿಡಿಯೋ ತಗೊಳ್ಳೋಕೆ ಹೊರಟಳು. ಅದರ ಬಳಿಕ ಮನೆ ತುಂಬಾ ತಳಮಳ. ಕ್ಯಾಮೆರಾದಲ್ಲಿ ಅದೇ ಸ್ಟಿಕ್ಕಿಂಗ್ ಶಾಟ್, ತಲೆ ಇಲ್ಲದ ಮಲಗಿದ ಶರೀರ ಧೂಳಿನಲ್ಲಿ ಎದ್ದಂತೆ ತೋರಿತು. ಆ ದಿನದ ಬಳಿಕ ಈಶಾ ಮಾತನಾಡೋದೇ ನಿಲ್ಲಿಸಿದಳು. ಕಣ್ಣು ಕೆಂಪು, ಮುಖ ಅರಿಯಲಾಗದಂತದು. ಅವಳ ಮನೆಗೆ ಜ್ಯೋತಿಷಿ ಬಂದ. ನೋಡೋಣ ಅಂತ ಹೋಗಿ ಹೊರಗೇ ಓಡಿದ. ಕೇವಲ ಇಷ್ಟು ಹೇಳಿದ, ಅವಳೊಳಗೆ ಇವತ್ತು ದೇವರ ನಿಲ್ಲಿಗೆ ಹೋಗದ ಪೈಲ್ವಾನ್ ಇರ್ತಾನೆ. ಈ ಹುಡುಗಿಯ ದೇಹ ಇವನು ತಾನು ಪವಿತ್ರವನ್ನಾಗಿ ಮಾಡಿಕೊಳ್ಳೋ ಉಪಕರಣ. ಇಂದಿಗೂ ಗೌರಿಬಿದನೂರದ ಗರಡಿಯ ದಾರಿಯಲ್ಲಿ ಯಾರಾದರೂ ಹೆಜ್ಜೆ ಹಾಕಿದರೆ ತಲೆ ಕೆಳಗೆ ಕುಳಿತ ಪೈಲ್ವಾನ್ ಕೇಳೋ ಮಾತು ಒಂದೇ.